ದಶಕ ಕಳೆದ್ರೂ ಅಭಿವೃದ್ಧಿಯಿಂದ ವಂಚಿತವಾಗಿದೆ ಯಾದಗಿರಿ. ಹುಸಿಯಾಯಿತು ಸರ್ಕಾರದ ಹತ್ತಾರು ಯೋಜನೆಗಳ ನಿರೀಕ್ಷೆ. ಕೈಗಾರಿಕೆ ಹಾಗೆಯೇ ಮೆಡಿಕಲ್ ಎಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆಗೆ ಈಗ ಆಗ್ರಹವನ್ನ ಮಾಡಲಾಗಿತ್ತು. 2009ರಲ್ಲಿ ಯಾದಗಿರಿ ಜಿಲ್ಲೆ ರಚನೆಯನ್ನ ಯಡಿಯೂರಪ್ಪ ಅವರು ಮಾಡಿದ್ರು. 10 ವರ್ಷ ಆಗೋಗಿದೆ. ಆದ್ರೆ 10 ವರ್ಷ ಕಳೆದ್ರೂ ಕೂಡ ಯಾವುದೇ ಯೋಜನೆಗಳು ಜಿಲ್ಲೆಗೆ ಸಿಗದೆ ಅನ್ಯಾಯ ಮಾಡಲಾಗ್ತಿದೆ ಅಂತ ಅಲ್ಲಿನ ಜನ ಸಹಜವಾಗಿ ಒಂದು ರೀತಿ ಆಕ್ರೋಶದ ಜೊತೆಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿ ಬಾರಿ ಹೊಸ ಜಿಲ್ಲೆ, ನೂತನ ಜಿಲ್ಲೆ ಅಂತ ರಚನೆ ಆದಂತ ಟೈಮ್ನಲ್ಲಿ ಒಂದಿಷ್ಟು ಕನಸುಗಳು, ಆಸೆಗಳು ಸಹಜವಾಗಿ ಅಲ್ಲಿ ಗರಿಗೆದರ್ತಾವೆ. ಯಾಕಂದ್ರೆ ಇಷ್ಟು ದಿನ ಅಂತೂ ನಾವು ಅಭಿವೃದ್ಧಿಯಿಂದ ವಂಚಿತರಾಗಿದ್ವಿ. ಹೊಸ ಜಿಲ್ಲೆ ರಚನೆ ಆಯಿತು ಅಂದ ತಕ್ಷಣ ನಮ್ಮ ಜಿಲ್ಲೆಗೆ ಒಂದಿಷ್ಟು ಯೋಜನೆಗಳು ಬರ್ತಾವೆ, ಅಭಿವೃದ್ಧಿ ಕಾಣ್ತಾವೆ ಅಂತ ಅಲ್ಲಿನ ಜನ ಅಂದ್ಕೊಂಡಿರ್ತಾರೆ, ನಂಬಿರ್ತಾರೆ. ಈಗ 10 ವರ್ಷ ಆಗಿದೆ, ಆದ್ರೂ ಕೂಡ ಹೊಸ ಜಿಲ್ಲೆಗೆ ಯಾವುದೇ ರೀತಿಯ ಸೌಲಭ್ಯವನ್ನ ಕೊಟ್ಟಿಲ್ಲ. ಹಂಗಾದ್ರೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಯಾವಾಗ ಅಂತ ಜನ ಇದೀಗ ಸಹಜವಾಗಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಹೊಸ ಜಿಲ್ಲೆ ಏನೋ ರಚನೆ ಆಯ್ತು, ಆಗ್ರಹ ಮಾಡಿದ ಮೇಲೆ ಅಭಿವೃದ್ಧಿ ಅನ್ನೋದಾಯ್ತಾ? ಖಂಡಿತವಾಗ್ಲೂ ಇಲ್ಲ. ಹುಸಿ ಆಯ್ತು ನಮ್ಮ ನಿರೀಕ್ಷೆ. ಸರ್ಕಾರ ಒಂದು ಭರವಸೆಯನ್ನ ಕೊಟ್ಟಿತ್ತಲ್ಲ, ಅದನ್ನ ಈಡೇರಿಸಿಲ್ಲ ಅಂತ ಜನ ಇದೀಗ ಸಹಜವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಎಲ್ಲನೂ ಕುಂಠಿತವಾಗಿವೆ. ಎಜುಕೇಷನ್ 10 ವರ್ಷದಿಂದ ಕುಂಠಿತವಾಗಿವೆ. ಮೆಡಿಕಲ್ ಕಾಲೇಜಿನ ಆಗ್ಯದ, ಅದು ಮಧ್ಯದಲ್ಲೇ ನಿಂತೋಗಿದೆ. ಮತ್ತು ಡೆಂಟಲ್ ಕಾಲೇಜ್ ಇಲ್ಲ, ಮತ್ತು BEd ಕಾಲೇಜ್ ಇಲ್ಲ ಜಿಲ್ಲೆಯಲ್ಲಿ, ಮತ್ತು ಇಂಜಿನಿಯರ್ ಕಾಲೇಜ್ ಇಲ್ಲ. ಮತ್ತು ಮಹಿಳೆಯರಿಗೆ ಆಗಲಿ ಸ್ಟೂಡೆಂಟ್ಗಳಿಗೆ ಆಗಲಿ ಇಲ್ಲಿಂದ ಬೇರೆ ಕಡೆ ಬಾಂಬೆ ಹೋಗ್ಬೇಕು, ಬೆಂಗಳೂರು ಹೋಗ್ಬೇಕು ಅಂದರೆ ಎಲ್ಲನೂ ತ್ರಾಸಾಗ್ತದೆ. ಯಾಕಂದ್ರೆ ಬಡ ಮಕ್ಕಳ ವಿದ್ಯಾರ್ಥಿಗಳು ಭಾಳ ಇರ್ತಾರೆ. ಹೀಗಾಗಿ ವಲಸೆ ಹೋಗಿ ಅಲ್ಲಿ ಹೋಗಿ ಕಲಿಬೇಕಂದ್ರೆ ದುಡ್ಡು ಬೇಕು. ಫ್ಯಾಕ್ಟ್ರಿಗಳಿಲ್ಲ, ಏನು ಯಾವುದಕ್ಕೂ ಇಲ್ಲಿ ಏನು ಮಾಡ್ತಾರಂದ್ರೆ 10 ವರ್ಷದಿಂದ ಪೂರ್ಣ ಕುಂಠಿತವಾಗಿದೆ ಯಾದಗಿರಿ ಅಂತ. ಒಂದೊಂದು ಆಫೀಸ್ನಲ್ಲಿ ಯಾವುದೂ ಸಿಬ್ಬಂದಿಗಳು ಇಲ್ಲ ಹೇಳ್ಬೇಕಂದ್ರೆ ಇಲ್ಲ. ಆದರೆ ಈಗಿನ ಶಾಸಕರು ಇದನ್ನು ಅವ್ರ ಗಮನಕ್ಕೆ ಯಾವುದನ್ನು ತೊಗೊತಾನೇ ಇಲ್ಲ. ತಮಗೆಲ್ಲ ಗೊತ್ತಿದ್ದ ವಿಷಯನೇ. ಭಾಳ ವರ್ಷದಿಂದ ಹೋರಾಟ ಮಾಡಿದ್ದು ಯಾದಗಿರಿ ಜಿಲ್ಲೆ ಆಗಿ 10 ವರ್ಷ ಆಯ್ತು ಈಗ. ಆದರೆ ಡೆವಲಪ್ಮೆಂಟ್ ನೇಚರದಲ್ಲಿ ಅಷ್ಟು ಫಾಸ್ಟ್ ಆಗಿ ಡೆವಲಪ್ ಆಗಿಲ್ಲ ಇದುವರೆಗೆ. ಎಜುಕೇಷನ್ ವೈಸ್ ಆಗಲಿ CM ಅವ್ರು ಬಂದಾಗ ಮಾತನ್ನು ಎತ್ತಿದ್ದೀವಿ, ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದರು. ಅದು ಆಲ್ರೆಡಿ ಈಗ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜ್ ಮೋಸ್ಟ್ಲಿ ನೆಕ್ಸ್ಟ್ ಬಜೆಟ್, ಕಮಿಂಗ್ ಬಜೆಟ್ದಾಗ ಕೊಡಬಹುದು ಅಂತ ನನಗನ್ನಿಸ್ತದೆ. ಆದರೆ ಎಲ್ಲ ಸಣ್ಣ ಕಾಲೇಜಸ್ BEd ಆಗಲಿ, B ಫಾರ್ಮಸಿ ಆಗಲಿ, D.Ed ಆಗಲಿ ಇಂಥ ಕಾಲೇಜಸ್ನು ಭಾಳಷ್ಟು. ಈ ಬಗ್ಗೆ ಮಾತಾಡೋದಕ್ಕೆ ಶರಣು ಗದ್ದುಗೆ ಅವರು, ಕರಬೆ ಉತ್ತರ ಕರ್ನಾಟಕದ ಅಧ್ಯಕ್ಷರು, ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರಣು ಗದ್ದುಗೆ ಅವರೇ, ಹೊಸ ಜಿಲ್ಲೆ ಆಗೋ ತನಕ ಒಂದ್ ರೀತಿ ಹೋರಾಟ ಆಯ್ತು, ಅದಾದ್ಮೇಲೆ ಅಭಿವೃದ್ಧಿ ಕಾಣ್ತಾ ಯಾದಗಿರಿ ಇಲ್ಲ ಅಂತ ಅಲ್ಲಿನ ಜನನೇ ಹೇಳ್ತಾ ಇದ್ದಾರೆ. ಸೊ ಅನುದಾನ ಇಲ್ಲಿ ತನಕ ಎಷ್ಟು ಬಿಡುಗಡೆ ಆಗಿದೆ ಅಂದಾಜು? ಏನೇನು ಅಭಿವೃದ್ಧಿ ಆಗ್ಬೇಕು ಅನ್ನೋದು ನಿಮ್ಮ ಆಗ್ರಹ? ನಮಸ್ಕಾರ, ಶರಣಾರ್ಥಿ. ನಮ್ಮ ನ್ಯೂಸ್ ಇನ್ ಕನ್ನಡ ಚಾನೆಲ್ಗೆ ಮತ್ತು ನೋಡ್ತಕ್ಕಂಥ ವೀಕ್ಷಕರಿಗೆ ಮೊದಲು ನಮಸ್ಕಾರ. ಒಳ್ಳೆ ವಿಷಯವನ್ನ ತಾವು ತಗೊಂಡಿದ್ರಿ ಮೇಡಮ್, ಬಹಳ ಖುಷಿ ನನಗೆ. ಯಾಕಂದ್ರೆ ಈಗಾಗಲೇ ಇವತ್ತಿಗೆ 10 ವರ್ಷ ಆಯ್ತು ಯಾದಗಿರಿ ಜಿಲ್ಲೆಯಾಗಿ, ಆದ್ರೂ ಕೂಡ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಮೊನ್ನೆ ಈಗಿರ್ತಕ್ಕಂಥ CM ಯಡಿಯೂರಪ್ಪ ಅವರು 10 ವರ್ಷದಿಂದ ಜಿಲ್ಲೆಯನ್ನ ಘೋಷಣೆ ಮಾಡಿದ್ರು. ಅವತ್ತೇ 300 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೂ ಕೂಡ ಇವತ್ತು ನನಗೆ ಅನಿಸ್ತಾ ಇದೆ ಒಂದೊಂದ್ಸಲ ಯಾದಗಿರಿ ಜಿಲ್ಲೆ ನಮ್ಮ ರಾಜ್ಯದ ನಕ್ಷೆಯಲ್ಲಿ ಆದ ಇಲ್ಲ ಅಂತ ಗುರುತಾಗ್ತಾ ಇಲ್ಲ ನನಗೆ. ಅದು ಬಹಳ ಬೇಜಾರದ ವಿಷಯ. ಯಾಕಂದ್ರೆ ಅನುದಾನ ಬಿಡುಗಡೆ ಆಗ್ತಾ ಇದೆ, ನಾವು ನೋಡ್ತಾ ಇದ್ದ ಅಧಿವೇಶನದಲ್ಲಿ ಅನುದಾನ ಬಿಡುಗಡೆ ಮಾಡ್ತಾರೆ. ಆದ್ರೆ ಅನುದಾನ ಎಷ್ಟು ಮಟ್ಟಿಗೆ ಮುಟ್ತದಂತಕ್ಕಂಥದ್ದು ನಮಗ್ ಬಹಳ ಅರ್ಥ ಆಗ್ತಾ ಇಲ್ಲ. ಇದು ಅನೇಕ ಸಚಿವರು ಬರ್ತಾರೆ, ಶಾಸಕರು ಇರ್ತಾರೆ, ಉಸ್ತುವಾರಿ ಸಚಿವರು ಬರ್ತಾರೆ, ಎಲ್ಲಾ ಆಫೀಸರ್ ಇರ್ತಾರೆ. ನಾವೇನ್ ನಿರೀಕ್ಷೆ ಮಾಡಿದೀವಿ ಇಲ್ಲಿವರೆಗೂ ಕೂಡ ಯಾದಗಿರಿ ಜಿಲ್ಲೆ ಅಭಿವೃದ್ಧಿ ಆಗಿದೆ ಮೇಡಮ್. ಇವತ್ತು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ವೈದ್ಯಕೀಯ ಕಾಲೇಜ್ ಆಗಿರ್ಬೋದು, ಈ ಅನೇಕ ಒಂದಲ್ಲ ಯಾವುದೇ ಕೈಗಾರಿಕಾ ಕೇಂದ್ರಗಳಾಗಿರ್ಬೋದು, ಯಾವುದಿದ್ರು ಕೂಡ ಇಲ್ಲಿವರೆಗೆ ಬರೇ ಬಾಯಿ ಮಾತಿನಲ್ಲಿ ಆಗ್ತಾ ಇದೆ ಹೊರತಾಗಿ ಅದು ಕಾರ್ಯವಾಗಿ ಬರ್ತಾ ಇಲ್ಲ. ಇದು ನೋವಿನ ವಿಷಯ. ಇವತ್ತು ನೋಡಿ ಎಷ್ಟು ಬೇಜಾರದ ವಿಷಯ ಏನಂದ್ರೆ, ಯಾದಗಿರಿ ಜಿಲ್ಲೆ ಆಯ್ತು, ಇನ್ನೂ ಆದ್ರೂ 9 ರೈಲುಗಳು ಇಲ್ಲಿ ನಿಲ್ತಾ ಇಲ್ಲ ರೈಲ್ವೆ ನಿಲ್ದಾಣದಲ್ಲಿ. ಈಗ ಯಾಕೆ ಮೀನಾಮೇಷ ಮಾಡ್ತಾ ಇದ್ದಾರೆ? ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ವಿದ್ಯಾಭ್ಯಾಸದಿಂದ ಕೂಡ ಹಿಂದುಳಿದಿದೆ. ಅಂದ್ರೆ ಈಗ ಕೇವಲ ಭರವಸೆ ಆಗಿದೆ. ಹೊಸ ಜಿಲ್ಲೆಗಳು ರಚನೆಯಾದಂತ ಟೈಮ್ ನಲ್ಲಿ
ಸದ್ಯ ಇಷ್ಟು ದಿನ ಅಭಿವೃದ್ಧಿ ವಂಚಿತರಾಗಿದ್ವಿ, ಈಗ್ಲಾದ್ರೂ ಅಭಿವೃದ್ಧಿ ಕಾಣುತ್ತಲ್ಲ ಅಂತ ಒಂದು ಹೊಸ ಭರವಸೆ ಇದ್ದೇ ಇರುತ್ತೆ. ಆ ಭರವಸೆಗಳು ಇನ್ನೂ ಕೂಡ ಈಡೇರಿಲ್ಲ. ಅಟ್ಲೀಸ್ಟ್ ಈಗ್ಲಾದ್ರೂ ಸಂಬಂಧಪಟ್ಟವರು, ಅದರಲ್ಲೂ ಯಡಿಯೂರಪ್ಪ ಅವರೇ ಘೋಷಣೆ ಮಾಡಿದ್ರು, ಈಗ ಅವ್ರದೇ ಸರ್ಕಾರ ಇದೆ, ಅಟ್ಲೀಸ್ಟ್ ಈಗ್ಲಾದ್ರೂ ಇತ್ತ ಕಡೆ ನೋಡ್ಲಿ ಅನ್ನೋದು ನಿಮ್ಮ ಆಗ್ರಹ ಹಂಗಾದ್ರೆ? ಖಂಡಿತವಾಗಿ ನಾವ್ ಹೇಳ್ತಾ ಇದೀವಿ ಮೇಡಮ್, ಬಂದ ತಕ್ಷಣ ಒಂದ್ಸಲ ಜಿಲ್ಲೆಗೆ ಬನ್ನಿ. ಏನಾಗಿದೆ ಅಂದ್ರೆ ಕಾಟಾಚಾರಕ್ಕೆ ಇವ್ರು ಬರ್ತಾರೆ, ಬಂದಾಗೆ ಅಂದ ಚಂದವಾಗಿ ಜಿಲ್ಲೆ ಮಾಡ್ತಾರೆ. ಬಹಳ ಚಂದ ಪೇಪರ್ಗಳಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲಿ ಅಭಿವೃದ್ಧಿ ಆಗಿದೆ ಅನ್ನೋದು ಇದೆಯಾ ಹಂಗಾದ್ರೆ? ರಾತ್ರಿಯಲ್ಲಿ ರಸ್ತೆಗಳು ನಿರ್ಮಾಣ ಚೆನ್ನಾಗಾಗ್ತವೆ ಇಲ್ಲಿ ಅವ್ರು ಬಂದಾಗ. ಆಗಿಂದಾಗೆ ಎಲ್ಲ ರೆಡಿ ಆಗ್ತವೆ. ಅವ್ರು ಹೋದ ತಕ್ಷಣ ಮತ್ತೆ ಅದೇ ಜಾಲಿ, ಅದೇ ಕಂಟಿ, ಕುಡಿಯೋಕ್ ನೀರಿಲ್ಲ, ಪಕ್ಕದಲ್ಲೇ ಭೀಮಾ ನದಿ ಇದೆ, ಸರಿಯಾಗಿ ನೀರಿಲ್ಲ, ಬಹಳ ಕಷ್ಟ ಇದೆ ಇಲ್ಲಿ. ಒಂದೊಂದು ಹಳ್ಳಿಗಳಿಗೆ ಇನ್ನೂ ಕೂಡ ರಸ್ತೆ ಇಲ್ಲ, ಬಸ್ಸುಗಳ ಸೌಕರ್ಯ ಇಲ್ಲ ಇವತ್ತು ಇಲ್ಲಿ. ಈಗ ಜಿಲ್ಲೆ ರಚನೆ ಆಗೋದಕ್ಕೂ ಮುಂಚೆ ಏನ್ ಸಮಸ್ಯೆಗಳಿತ್ತು, ಜಿಲ್ಲೆ ಆದ್ಮೇಲೂ ಕೂಡ ಅದೇ ಸಮಸ್ಯೆ ಇದೆ ಅಂತ ನೀವ್ ಹೇಳ್ತಿರೋದು. ಅಟ್ಲೀಸ್ಟ್ ಈಗ್ಲಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು, ಸಿಎಂ ಯಡಿಯೂರಪ್ಪ ಅವರು ಆಗ್ಲೇ ಅಂದ್ರೆ 10 ವರ್ಷದ ಹಿಂದೆ ಅವರೇ ಘೋಷಣೆ ಮಾಡಿದ್ದು ಹೊಸ ಜಿಲ್ಲೆ ರಚನೆ, ಈಗ ಅವ್ರದೇ ಆಡಳಿತ ಇದೆ, ಅಟ್ಲೀಸ್ಟ್ ಈಗ್ಲಾದ್ರೂ ಈ ಬಗ್ಗೆ ಗಮನ ಹರಿಸಲಿ ಅಂತ ನಾವು ಕೂಡ ಆಶಿಸ್ತೀವಿ, ಜೊತೆಗೆ ಮನವಿಯನ್ನ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಶರಣ್ ಅವರೇ, ನ್ಯೂಸ್ 18ಗೆ ರಿಯಾಕ್ಟ್ ಮಾಡಿದ್ದಕ್ಕೆ. ಮತ್ತಷ್ಟು ಸುದ್ದಿದೆ ನೋಡೋಣ ಬ್ರೇಕ್ ಆದ್ಮೇಲೆ.